ಮಾಲೂರು ಹೆಂಗ್ ಶುರು ಆಯ್ತು ಅದೇ ತರ ಬಂಗಾರಪೇಟೆಯಲ್ಲಿ ಕೂಡ ಇವತ್ತಿಂದ ಶುರು ಆಗುತ್ತೆ. ಇವತ್ತು ನಾವು ಪ್ರೆಸ್ ಮೀಟ್ ಮಾಡಿದ ತಕ್ಷಣ ಅವ್ರು ನಾಳೆ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ, ನಾಳೆ ಇನ್ನೊಂದು ಪ್ರೆಸ್ ಮೀಟ್ ಮಾಡ್ತಾರೆ, ಇನ್ನೊಂದು ಅಂತ ಕೆಲವರು ಮಾತಾಡ್ತಾ ಇದ್ರು. ಅವಾಗಲೇ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ. ನಾವು ಸಾರ್ವಜನಿಕ ಕಾಲುವೆ ಮೇಲೆ ನಿಂತ್ಕೊಂಡು ಮಾಡಿದ್ದು ಅಂತ. ಕಾಲುವೆ ಅಲ್ಲಿ ಯಾವ್ದು ಇಲ್ಲಪ್ಪ, ಅಲ್ಲಿರೋದು ರಸ್ತೆ, ಬ್ರಿಡ್ಜು, ಜನರು ಓಡಾಡೋದಕ್ಕೆ ಹೋಗ್ತಾ ಇರೋ ಬ್ರಿಡ್ಜು. ಆ ಬ್ರಿಡ್ಜ್ ಮೇಲೆ ಬಂದು ನಮ್ಮ ಮೈನ್ ರೋಡ್ ಬಂದು ಗಾಡಿಗಳನ್ನ ತಡೆಗಟ್ಟಿದ್ ನೀವು ಅದೆಲ್ಲದು ವಿಡಿಯೋಗಳು ಎಲ್ಲರೂ ನೋಡಿದ್ದಾರೆ, ಎಲ್ಲ ಪತ್ರಕರ್ತರು ಕೂಡ ನೋಡಿದ್ದಾರೆ. ಇಂದ ಒಂದು ಬಂದು ಅವ್ರಿಗೆ ಬೇಕಾಗಿತ್ತು ಹೊತ್ತು ಸಾರ್ವಜನಿಕರಿಗೆ ಯಾರು ಬೇಕಾಗಿಲ್ಲ. ಯಾರು ಸಾರ್ವಜನಿಕರು ಬಂದು ಮಾಡಲಿಲ್ಲ. ಹೇಳಿದ್ರು ರೈತ ಸಂಘ ಕರೆ ಕೊಟ್ಟಿದೆ ಅಂತ. ಬೆಳಗ್ಗೆ ಇಲ್ಲಿ ಬಂದಂಥವ್ರು ಯಾರು ರೈತ ಸಂಘ ಅವ್ರಿಗೆ ಬರಲಿಲ್ಲ. ದಲಿತ ಸಂಘಟನೆಗಳಂದ್ರು, ಇಲ್ಲಿ ಬಂದಾಗ ಯಾರು ದಲಿತ ಸಂಘಟನೆಗಳು ಬಂದಿಲ್ಲ. ಇಲ್ಲಿ ಬಂದಂಥವ್ರು ಕಾಂಗ್ರೆಸ್ನವರೇ. ಕಾಂಗ್ರೆಸ್ ಕೂಡ ಕೆಲವರು ಅವ್ರಿಗೆ ಇದೆ ಒಂಥರ ಪೇಡ್ ಲೇಬರ್ಸ್ ತರ ಆಗ್ಬಿಟ್ಟಿದ್ದಾರೆ. ಅವರು ಸಂಬಳಕ್ಕೆ ಕೆಲಸ ಮಾಡೋ ತರ ಆಗ್ಬಿಟ್ಟಿದ್ದಾರೆ. ಅಲ್ಲಿಂದ ಏನ್ ಡೈರೆಕ್ಷನ್ಸ್ ಕೊಡ್ತಾ ಅದನ್ನ ಮಾಡ್ತಾರೆ. ಇದನ್ನ ಇಲ್ಲಿಗೆ ನಿಲ್ಸ್ಕೊಂಡ್ರೆ ಸರಿ, ಇಲ್ಲ ಅಂತಂದ್ರೆ ಬಂಗಾರಪೇಟೆ ವಿಧಾನಸಭೆಯಲ್ಲಿ ಪ್ರತಿದಿನ ಯಾವುದೋ ಒಂದು ಹೋರಾಟ ನಡೆಯುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಕ್ಸಸ್ ಆಗಿದೆ ಅಂತ ಯಾವ ಬಾಯಲ್ಲಿ ನಾವ್ ಹೇಳೋಣ? ಎಲ್ಲಾ ಗಾಡಿಗಳು ಓಡಾಡ್ತಿದೆ, ಎಲ್ಲಾ ಬಸ್ ಓಡಾಡ್ತಿದೆ. ಅವ್ರ ಭಯಕ್ಕೆ ಒಂದಷ್ಟು ಜನ ಮುಚ್ಕೊಂಡಿದ್ದಾರೆ ಅಷ್ಟೇ. ಈ ತರ ಅವ್ರೇನ ಪ್ರೆಷರೈಸ್ ಮಾಡಿದ್ರೆ ನಾವು ಜನ ಕರ್ಕೊಂಡು ನಾವು ಅಂಗಡಿಗಳ ಹತ್ರ ಹೋಗಿ ನಾವು ಅಂಗಡಿ ತೆಗೆಸುವಂತ ಕೆಲಸ ಮಾಡ್ತೀವಿ.